ಮಂಗಳೂರಲ್ಲಿ ನಿನ್ನೆ ವಕ್ಫ್ ಬಿಲ್ ವಿರೋಧಿಸಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತ ಆಗ್ರಹ ಮಾಡಿದ್ದಾರೆ. ನೋಡ್ರಿ, ಮೊದಲನೇದ್ದು ಮ್ಯಾಟರ್ ಈಸ್ ಇನ್ ದಿ ಸುಪ್ರೀಂ ಕೋರ್ಟ್ ಒಂದು. ಎರಡನೇದ್ದು ಭಾರತದ ಸಂವಿಧಾನದ ಪ್ರಕಾರವಾಗಿ ಭಾರತದ ಪಾರ್ಲಿಮೆಂಟ್ನಲ್ಲಿ ಯಾವ ಕಾನೂನು ಪಾಸ್ ಆಗ್ತದೆ ಅದು ಜನರ ಅಭಿಮತ. ಅದು ಮುಂದೆ ಬೇಡ ಅನ್ನುವಂಥ ಅಭಿಮತ ಜನ ಕೊಟ್ಟರೆ ಅವಾಗ ನೋಡೋಣ ಅಂತ. ಬೇರೆ ಪಾರ್ಟಿಯವ್ರು ಬಂದರೆ ನಮ್ಮ ಪಾರ್ಟಿಯೊಳಗೆ ನಾವು ಸ್ಪಷ್ಟ ಹೇಳಿದ್ದೀವಿ, ವಕ್ಫ್ ಪ್ರಾಪರ್ಟಿಯನ್ನು ನಾವು ಅದನ್ನು ಕಾನೂನುಬದ್ಧವಾಗಿ ನಿಯಂತ್ರಣ ಮಾಡಿ ಹೆಚ್ಚು ರೆವಿನ್ಯೂ ಗಳಿಸಿ ಮತ್ತು ಯಾವ ಸೆಕ್ಷನ್ಗೂ ಇನ್ಕ್ಲೂಡಿಂಗ್ ಬಡ ಮುಸಲ್ಮಾನರಿಗೂ ಸೇರಿದಂತೆ ಯಾವುದೇ ಇತರ ಧರ್ಮದವರ ಒಂದು ವೈಯಕ್ತಿಕ ಇರ್ಬೋದು, ಸಾಂಸ್ಥಿಕ ಆಸ್ತಿ, ಸಂಸ್ಥೆಗಳ ಆಸ್ತಿ ಇರ್ಬೋದು, ಇದನ್ನು ಮನಬಂದಂತೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ವ್ಯವಸ್ಥೆ ನಾವು ಮಾಡ್ತೀವಿ, ನಾವು ಹೇಳಿವಿ. ನಾವು ಹಿಂಗಾಗಿ ಇಟ್ ಇಸ್ ಎ ಮ್ಯಾಂಡೇಟ್ ಆಫ್ ದಿ ಪೀಪಲ್. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪೀಪಲ್ ನಾವು ಮಾಡಲ್ಲ. ಒಂದು ನೋಡ್ರಿ, ಇದು ದೊಡ್ಡ ದೇಶ, 130-140 ಕೋಟಿ ಜನಸಂಖ್ಯೆ ದೇಶ ಇದು. ಒಂದು 10-20 ಸಾವಿರ ಜನನ ಯಾರು ಬೇಕಾದರೂ ಸೇರಿಸ್ಬೋದು, ಅದರಾಗೂ ಎಮೋಷನಲ್ ಇಶ್ಯೂ ಮೇಲೆ. ಜಮೀರ್ ಅಹಮದ್ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಒಂದು ಮಾತು. ಅವ ಯಾರು ಜಮೀರ್ ಅಹಮದ್ ಯಾರು? ದೇಶದ ಪಾರ್ಲಿಮೆಂಟ್ ಇದೆ. ಜಮೀರ್ ಅಹಮದ್ ಸಂವಿಧಾನ ಮತ್ತು ಪಾರ್ಲಿಮೆಂಟ್ ಮೇಲಿದ್ದಾರೆ ನಾವು. ಈ ಜಮೀರ್ ಇನ್ನೂ ಒಂದು ಅರ್ಧ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಾರ್ಟಿ ಜಮೀರನ್ನು ಹೊರಗೆ ಹಾಕ್ಬೇಕಾರೆ ಅಂದ್ರೆ. ಯಾಕಂದ್ರೆ ಜಮೀರ್ ಇಷ್ಟು ಗದ್ದಲ ಮಾಡಿರಲಿಲ್ಲ ಅಂತಂದ್ರೆ ಇದು ಮುಂಚೂಣಿಯೊಳಗೆ ಬರ್ತಿತ್ತಿಲ್ಲ, ಗೊತ್ತಿಲ್ಲ ನನಗೆ. ಇಷ್ಟು ಬೇಗ ಆಗ್ತಿತ್ತಿಲ್ಲ. ಎಲ್ಲಿ ಬೇಕಾದಲ್ಲಿ ಹೋಗಿ ಚಾಲುಕ್ಯರು ಕಟ್ಟಿದ್ದ ದೇವಸ್ಥಾನನೂ ನಂದು ಅನ್ಲಿಕ್ಕೆ ಶುರು ಮಾಡಿದ್ರು ಅವರು. ನೀವೆಲ್ಲ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ರಿ, ಇಲ್ಲೇ ಇದ್ರ ಹತ್ರ, ಹಾನಗಲ್ ಹತ್ರ. ಅಲ್ಲಿ ಒಬ್ಬವ ಮುಸಲ್ಮಾನರವನು ಇದ್ದಾನೆ, ಒಬ್ಬ ಹಿಂದೂನು ಇದ್ದಾನೆ. ಇಬ್ಬರದು 4 ಎಕರೆ ಜಾಗ 1960 ಖರೀದಿ ಮಾಡಿದ್ದು. 2020 1960 ನಾವು ಹುಟ್ಟಿರಲಿಲ್ಲ, ನೀವು ಬಹುತೇಕ ಯಾರು ಹುಟ್ಟಿರಲಿಲ್ಲ ಇದ್ರೋಗ. ಅವಾಗ ತೊಗೊಂಡಿದ್ರಿ. ಈಗ ಯಾವ ಮಾಲಕ್ ಅದಲ್ಲ ಅವರಪ್ಪ ತೊಗೊಂಡದ್ದು. ಆ ಜಾಗ ನಮ್ದು ಅಂತಾರೆ. ಮತ್ತು ಇದನ್ನು ಒಪ್ಪಿಗೆ ಕೊಡ್ತೀರಿ ಹೇಳ್ರಿ ನೀವು? ನಮ್ಮ ಮಾಧ್ಯಮದವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಇಂಡಿ ಪಂಪ್ ಹತ್ರ ಹೋಗಿ ಒಂದು 4 ಜನಕ್ಕೆ ಮಾತಾಡಿಸ್ಕೊಂಬರ್ರಿ. ನಾನು ನಿಮಗೊಂದು ವಿನಂತಿ ಮಾಡ್ತೇನೆ. ಇಂಡಿ ಪಂಪ್ ಸುತ್ತಮುತ್ತಲ ಮನೆ ಅವಲ್ಲ, ಎಲ್ಲ ಸಾಬ್ರ ಮನೆ ವಕ್ಫ್ ಅಂತಾರೆ. ಸಾಬ್ರ ಕೋರ್ಟ್ 14,000 ಕೇಸಸ್ ಸಾಬ್ರ ಹೋಗ್ಯಾರ ಕೋರ್ಟ್ಗೆ. ನಾವೋಗಿಲ್ಲ. 14,000 ಕೇಸ್ ಅವ ವಿವಿಧ ಕೋರ್ಟ್ನಾಗ. ನಮ್ಮ ಪ್ರಾಪರ್ಟಿ ಇವರು ತೊಗೊಂಡಾರ, ವಕ್ಫ್ ಬೋರ್ಡ್ನವರು. ನಮ್ದು ಇದು ಪ್ರಾಪರ್ಟಿ, ನಮ್ಮ ಮನೆ ಇಲ್ಲ, ನಮ್ಮ ವ್ಯಾಪಾರ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತ ಯಾರು ಜವಾಬ್ದಾರಿ? ಒಂದು ನಿಯಂತ್ರಣ ಬೇಡ ನಾವು ಮತ್ತು ಎರಡನೇದ್ದು 39 ಲಕ್ಷ ಎಕರೆ ಭೂಮಿ ಇಟ್ಕೊಂಡು 160 ಕೋಟಿ ರೂಪಾಯಿ ಗಳಿಸ್ತೀವಿ. ಮತ್ತು ಎಷ್ಟೋ ವಕ್ಫ್ ಆಸ್ತಿಗಳು ಡಿಜಿಟಲೀಕರಣ ಆಗದೇ ಇರೋ ಪರಿಣಾಮವಾಗಿ, ಡಿಜಿಟಲೈಸೇಷನ್ ಆಗದೇ ಇರೋ ಪರಿಣಾಮವಾಗಿ ಇವತ್ತು ಎಲ್ಲವೇನು ಗೊತ್ತಿಲ್ಲ. ಶ್ರೀಮಂತರಾಗ್ಯಾರ. ಮುಸಲ್ಮಾನರಾಗೂ ಬಡವರಿದ್ದಾರೆ, ಮುಸಲ್ಮಾನರಾಗೂ ಅನ್ಟಚಬಲ್ಸ್ ಇದ್ದಾರೆ, ಮುಸಲ್ಮಾನರೊಳಗೂ ಜಾತಿ ಉಪಜಾತಿ ಒಳಗೆ ಕೀಳು ಮೇಲು ಅನ್ನೋದಿದೆ. ಎಲ್ಲ ಸಂಗತಿಗಳಿಗೆ ದೂರ ಮಾಡಿ ಅದರೊಳಗೂ ಯಾರು ಅಶಕ್ತರಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷಣ ಕೊಡಬೇಕು. ಆ ದುಡ್ಡು ಭಾಳಷ್ಟು ದೇಶದಾಗ ವಕ್ಫ್ ಇಲ್ಲ. ಮುಸ್ಲಿಂ ಬಾಹುಳ್ಯ ದೇಶದಾಗ ವಕ್ಫ್ ಇಲ್ಲ. ನೀವು ಬೇಕಾದ್ರೆ ಲಿಸ್ಟ್ ಕಳಿಸ್ತೀನಿ. ಮೊನ್ನೆ ನಮ್ಮ ನಡ್ಡಾ ಸಾಹೇಬರು ರಾಜ್ಯಸಭೆಯಲ್ಲಿ ಮಾತು ಬಳಕ ಯಾವ್ಯಾವ ದೇಶದಾಗ ಏನೇನದ ಅಂತ ಹೇಳಿದ್ದಾರೆ. ಹೀಗಾಗಿ ಇದಕ್ಕೇನು ಅರ್ಥ ಇಲ್ಲ. ಇದಕ್ಕೆ ಪ್ರತಿಭಟನೆ ನಾವು ಬಡ ಮುಸಲ್ಮಾನರದ್ದು ಹಿತ, ಒಟ್ಟು ಸಮಾಜದ ಹಿತ ಇಟ್ಕೊಂಡು ಮಾಡಿದ್ವಿ. ಮುಸಲ್ಮಾನರ ವಿರೋಧಿ ಅಂತ ಏನು ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಇದು ಒಂದು ರೀತಿಯಲ್ಲಿ ಸಮಾಜವನ್ನು ಒಡಿಲಿಕ್ಕೆ ಮಾಡ್ತಾ ಇರುವಂಥ ಸಂಚಿದು. ಬಾಂಗ್ಲಾದೇಶದ ಭಾಷೆಯನ್ನು ಇಲ್ಲಿಯವರು ಕೆಲವರು ಮಾತಾಡ್ತಾರೆ ಅಂದ್ರೆ ಅರ್ಥ ಏನು? ನಾ ಯುನೂಸಿನ ಅಭಿಮಾನ ಅಂತ ಇಲ್ಲಿ ಹೇಳ್ತಾರೆ ಉಪಮುಖ್ಯಮಂತ್ರಿ. ಏನು ಹೇಳ್ಬೇಕಿನ್ನ? ನರಹತ್ಯೆ ಆಗ್ತಾ ಇದೆ ಬಾಂಗ್ಲಾದೇಶದಾಗ ಹಿಂದೂಗಳದ್ದು. 1947 ದೇಶ ವಿಭಜನೆ ಆದಾಗ ಒಟ್ಟು ಪಾಕಿಸ್ತಾನದಾಗ ಇನ್ಕ್ಲೂಡಿಂಗ್ ಇವತ್ತಿನ ಬಾಂಗ್ಲಾದೇಶ ಅಲ್ಪಸಂಖ್ಯಾತರ ಜನಸಂಖ್ಯೆ ಎಷ್ಟಿತ್ತು. ಮುಂದೆ 1971 ಬಾಂಗ್ಲಾದೇಶ ಆದ ನಂತರ ಯಾವಾಗ ಬಾಂಗ್ಲಾದೇಶ ಸಪ್ರೇಟ್ ಆಯಿತು ಆವಾಗ ಅಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟಿದೆ. ಮತ್ತೀಗ ಶೇಖ್ ಹಸೀನಾ
ಸರ್ಕಾರ ಬಿದ್ದ ನಂತರ ಈಗ ಎಷ್ಟಾಗಿದೆ ತೆಗೀರಿ ಲೆಕ್ಕ, ಎಷ್ಟು ಜನ ಸತ್ತಾರಂತ ತೆಗೀರಿ. ದೇಶದೊಳಗೆ ಈ ರೀತಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಮಾಡ್ತಾ ಇರೋದು ಇದು ಯಾವ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ನಲ್ಲಿದೆ, ಕೋರ್ಟ್ನೆಲ್ಲ ಸರ್ಕಾರ ಪಾರ್ಲಿಮೆಂಟು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಉಪಯೋಗಿಸಿ ಕಾನೂನು ಮಾಡ್ಯದ. ಅದಕ್ಕೆ ಸೂಕ್ತವಾಗಿ ಕೋರ್ಟ್ನಲ್ಲಿ ನಾವು ವಾದವನ್ನು ಮಂಡಿಸ್ತೀವಿ. ಸುಪ್ರೀಂ ಕೋರ್ಟು ಈಗ ಮೊನ್ನೆ ಆರ್ಡರ್ ಆಗಿದೆ, ಹಿಂದೂ ಮುಸ್ಲಿಮೇತರ ಯಾರು ಇದರಲ್ಲಿ ನೋಡ್ರಿ, ಅದು ಯಾವುದೋ ಆರ್ಡರ್ ಮಾಡಿಲ್ಲ, ಫೈನಲ್ ಆರ್ಡರ್ ಆಗೋ ತನಕ ಯಾವುದೋ ಅಪಾಯಿಂಟ್ಮೆಂಟ್ ಮಾಡಬೇಡ್ರಿ ಅಂತ ಹೇಳಿ. ಸರಿ, CAA ಇರ್ಬೋದು, ಟ್ರಿಪಲ್ ತಲಾಕ್ ಇರ್ಬೋದು, ವಕ್ಫ್ ಇರ್ಬೋದು, ಮುಸಲ್ಮಾನರ ವಿಷಯಗಳಿಗೆ ಸಂಬಂಧಪಟ್ಟಾಗ ಆ ಮುಸ್ಲಿಂ ಸಮುದಾಯವನ್ನ ಕೆರಳಿಸುವಂತ ಒಂದು ಷಡ್ಯಂತ್ರ ಹಾ ಇಡೀ ದೇಶದಾಗ ನಡೀತಾ ಇದೆ ಇದು. ಕೆಲವು ಅಂತಾರಾಷ್ಟ್ರೀಯ ಶಕ್ತಿಗಳು ಇದ್ರೊಳಗೆ ಕೂಡ್ಕೋತಾವ, ಅಂತಾರಾಷ್ಟ್ರೀಯ ಭಾರತ ವಿರೋಧಿ ಶಕ್ತಿಗಳು. ಹಾಗಾಗಿ ಇದನ್ನ ಭಾರತ ಸರ್ಕಾರ ಎದುರಿಸಲಿಕ್ಕೆ ಸಮರ್ಥವಾಗಿದೆ. ಅವ್ರದ್ದು ಅವ್ರ ಕ್ಷೇತ್ರದ್ದು ಇವರು MP ಮತ್ತು ಇವರು MP ಇದ್ದಾಗ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಒಂದಿಷ್ಟು ಕಾಮಗಾರಿಗಳಾಗ್ಯಾವ. ನಾನು ಫೋನ್ ಮಾಡಿದ್ದೆ ಅವರು, ಇದು ಪತ್ರಿಕೆಯೊಳಗೆ ಬಂದ ತಕ್ಷಣ ಸಿದ್ದೇಶ್ ಅವರು ನನಗೆ ಫೋನ್ ಮಾಡಿದ್ರು. ಅವ್ರು ಬೇರೆ ಕೆಲಸಕ್ಕೆ, ಅವ್ರು ವೈಯಕ್ತಿಕ ಕೆಲಸಕ್ಕೆ. ನಾನು ಕೇಳಿದೆ, ಏನಪ್ಪ ಸಿದ್ದೇಶ್ ಅಣ್ಣ, ನನಗೇನು ದೊಡ್ಡವರು ಅವರು, ಏನು ಸುದ್ದಿ ಭಾಳ ಆಗ್ತದೆ ನೋಡು ಅಂತ ಸುಮ್ಮನೆ ನಾನು ಜೋಕ್ ಮಾಡಿದೆ. ಯಾಕಂದರೆ ಸಿದ್ದೇಶ್ ಐಡಿಯಾಲಜಿಕಲಿ ಅವರು ಕಮಿಟೆಡ್ ಇದ್ದಾರೆ. ಇಲ್ಲರಿ, ನಮ್ಮದು ಹಳೆ ಬಿಲ್ ಇತ್ತು, ಬೊಮ್ಮಾಯಿ ಸರ್ಕಾರ ಇದ್ದಾಗ ನಮ್ಮ ಕ್ಷೇತ್ರಕ್ಕೆ ನಾನು ಕೆಲಸ ಮಾಡಿಸಿದ್ದೆ, ಇವರು ಪೇಮೆಂಟ್ ಹಿಡ್ಕೊಂಡು ಕೂತಿದ್ದಾರೆ, ನಾವು ಹೋಗಿ ಭೇಟಿಯಾಗಿ ಬಂದಿದ್ದೀನಿ, ಡೆವಲಪ್ಮೆಂಟ್ ವರ್ಕ್ ಅಂತ ಹೇಳಿದ್ದಾರೆ. ಆ ರೀತಿ ಯಾವುದೇ ಪ್ರಶ್ನೆ ಇಲ್ಲ. ಆ ರೀತಿ ಅವರೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಸಿದ್ದೇಶ್ ಏನಿದ್ದಾರಲ್ಲ, ಸಿದ್ದೇಶ್ ಇದೆ ವೆರಿ ವೆರಿ ಓಪನ್ ಪರ್ಸನ್. ಅವ್ರು ಎಂದೂ ಏನು ಸೀಕ್ರೆಟಾಗಿ ಅವ್ರಿಗೆ ಮಾಡ್ಬೇಕಂತ ಮನಸ್ಸು ಮಾಡಿದ್ರು ಮಾಡಕ್ಕೆ ಬರಲ್ಲ ಅವ್ರಿಗೆ. ಆ ರೀತಿ ಒಬ್ಬ ಇದ್ದಾರೆ. ಹಾಗಾಗಿ ಅವರು ಪಾರ್ಟಿ ಐಡಿಯಾಲಜಿಗೆ ಕಮಿಟೆಡ್ ಆಗಿ ಇದ್ದವರು.